ಗುಡಿಬಂಡೆ ಪಟ್ಟಣದ 5ನೇ ವಾರ್ಡಲ್ಲಿ ನಾವು ಒಂದು ಅತಿ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಏನಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು. ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿರುವಂಥ ಕಳಂಕ ಆಗಿರುವಂಥ ಈ ಒಂದು ಪದ್ಧತಿನ ನಿರ್ಮೂಲನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಏನು ಕಾನೂನಿದೆ, ಏನು ನಿಯಮಗಳಿದ್ದಾವೆ, ಹಾಗೂ ಏನು ತಪ್ಪು ಮಾಡಿದ್ರೆ ಅವ್ರಿಗೇನೇನು ಶಿಕ್ಷೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಇವತ್ತು ನಾವು ಕಾನೂನು ತಜ್ಞರು ಹಾಗೂ ಕಾರ್ಮಿಕ ಇಲಾಖೆಯಿಂದ ಅಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕರು ಮತ್ತು ಸಾರ್ವಜನಿಕರು, ಮಕ್ಕಳು ಇವರೆಲ್ಲರನ್ನೂ ಒಳಗೊಂಡು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಸಿಗಲೇಬೇಕು. ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅವರಿಗೆ ಜ್ಞಾನ ಇರಬೇಕು. ಕೇವಲ ದುಡಿಮೆ ಅಲ್ಲ, ದುಡಿಮೆ ಜೊತೆಗೆ ಜ್ಞಾನ ಕೂಡ ಇರಬೇಕಾಗ್ತದೆ, ಕೌಶಲ್ಯ ಇರಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡ್ಡಾಯವಾಗಿ ಎಲ್ಲರಿಗೂ ಶಿಕ್ಷಣ ಸಿಗಲೇಬೇಕು ಅಂತ ಅಂದ್ಬಿಟ್ಟು ರೈಟ್ ಟು ಎಜುಕೇಷನ್ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ಇದೆ. ಆ ಒಂದು RTE ಅಂತ ಅಂದರೆ ಎಲ್ಲರಿಗೂ ಕೂಡ ಕಡ್ಡಾಯ ಶಿಕ್ಷಣ ಅಂತ ಅಂದ್ಬಿಟ್ಟು ಆ ಒಂದು ಕಾನೂನಿನ ಅಡಿಯಲ್ಲಿ ಯಾರ್ಯಾರು 14 ವರ್ಷದ ಕೆಳಗಿರ್ತಾರೋ ಅವರೆಲ್ಲರಿಗೂ ಕೂಡ ಕಡ್ಡಾಯವಾಗಿ ಶಾಲೆ ಹೋಗಲೇಬೇಕು. ಅವ್ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಅಂದ್ಬಿಟ್ಟು ಆ ಒಂದು ಕಾನೂನು ಹೇಳ್ತದೆ. ಅದ್ರ ಪ್ರಕಾರನೇ ನಿಮಗೆಲ್ಲರೂ ಕೂಡ ಎಲ್ಲ ಸರ್ಕಾರಗಳು, ಎಲ್ಲ ಸಂಸ್ಥೆಗಳು ಕೂಡ ಕಡ್ಡಾಯವಾಗಿ 14 ವರ್ಷದ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಅದರ ಪ್ರಕಾರನೇ ಎಲ್ಲ ಒಂದು ನೀತಿಗಳನ್ನು, ಕಾರ್ಯಕ್ರಮಗಳನ್ನು ಸರ್ಕಾರಗಳು ರೂಪಿಸ್ತವೆ, ಅನುಷ್ಠಾನ ಕೂಡ ಮಾಡ್ತವೆ. ಅದರ ಒಂದು ನೇರ ಬೆನಿಫಿಟ್ ನಾವು ಮತ್ತು ನೀವೆಲ್ಲರೂ ಕೂಡ ಆಗಿಲ್ಲ. ಸರ್ಕಾರ ಶಾಲೆಗಳನ್ನ ಸರಿ ತೆರೀತಾರೆ, ಎಲ್ಲರೂ ಕೂಡ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾರೆ. ಹೀಗೆ ಕಾನೂನ ಮಾಡಿದ್ದಾದ್ಮೇಲೆ ಯಾರು ಕೂಡ ಆ ಒಂದು ವಯಸ್ಸಿನ ಒಳಗೆ, ಯಾರು 14 ವರ್ಷದ ಒಳಗಿರ್ತಾರೋ ಯಾರು ಕೂಡ ದುಡಿಮೆಗೆ ಹೋಗಬಾರ್ದು. ಅವರೆಲ್ಲರೂ ಕೂಡ ಏನು ನಿಮಗೆ ಇವಾಗ ಸ್ಕೂಲ್ ಟೈಮಿಂಗ್ ಇದೆಯಲ್ವಾ ಅಲ್ವಾ, ಜೂನಿಂದ ಮಾರ್ಚ್ವರೆಗೂ ಶಾಲೆ ಇರ್ತದೆ, ಒಂದು ಶೈಕ್ಷಣಿಕ ವರ್ಷ ಇರ್ತದೆ. ಆ ಶೈಕ್ಷಣಿಕ ವರ್ಷದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಶಾಲೆ ಇರ್ತವೆ, ತರಗತಿಗಳಿರ್ತವೆ, ಟೀಚರ್ಸ್ ಪಾಠ ಮಾಡ್ತಾರೆ. ಏನು ಅವ್ರಿಗೆ ನಿಮಗೆ ಪಾಠ ಮಾಡ್ತಾರೆ ಅದೆಲ್ಲ ನೀವು ಕಲಿಬೇಕು. ನೀವು ಯಾರು ದುಡಿಯೋಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಈ ಒಂದು ಕಾಯ್ದೆ ಹೇಳ್ತದೆ. ಸೊ ಅದ್ರ ಪ್ರಕಾರ ಯಾರು ನೀವೆಲ್ಲ ಕೇಳಿಸ್ಕೊಳ್ಳಿ, ಮಕ್ಕಳಿದ್ದೀರಾ ಮತ್ತೆ ಇವೆಲ್ಲ ಪೇರೆಂಟ್ಸ್ ಇದ್ದಾರೆ, ಯಾರು ಕೇಳಿಸ್ಕೊಳ್ಳಿ, 14 ವರ್ಷದ ಕೆಳಗೆ ಇರ್ತಾರಲ್ವಾ ಆ ಮಕ್ಕಳು ಯಾರೂ ಕೂಡ ದುಡಿಮೆ ಮಾಡಬಾರ್ದು. ಎಂಥ ಕೆಲಸದಲ್ಲಿ ಕೂಡ ದುಡಿಮೆ ಮಾಡಬಾರ್ದು. ಒಂದು ವೇಳೆ ಏನಾದರೂ ಮಕ್ಕಳಾಗಿರಲಿ, ಪೋಷಕರು ಮನೆಯಲ್ಲಿ ಕಷ್ಟ ಇದೆ ಅಂತಂದ್ಬಿಟ್ಟು ಕಳಿಸೋದಾಗಿರಲಿ, ಅಥವಾ ಯಾರಾದರೂ ಓನರ್, ಬಿಸ್ನೆಸ್ ಓನರ್ ಆಗಿರಲಿ, ಅಂಗಡಿ ಓನರ್ ಆಗಿರಲಿ, ಪೆಟ್ರೋಲ್ ಬಂಕ್ ಆಗಿರಲಿ, ಇಲ್ಲ ಅಂತಂದರೆ ಚಿಕನ್ ಅಂಗಡಿನೇ ಆಗಿರಲಿ, ಮೆಕ್ಯಾನಿಕ್ ಶಾಪೇ ಆಗಿರಲಿ, ಯಾರಾದರೂ ಕಳಿಸಿದರೆ ಒಂದು ವೇಳೆ ಅವರಿಗೆ 6 ತಿಂಗಳಿಂದ 2 ವರ್ಷವರೆಗೂ ಜೈಲು ಶಿಕ್ಷೆ ಇದೆ. ಅದಾದಮೇಲೆ ಯಾರು ತಂದೆ ತಾಯಿ ಕಳಿಸಿರ್ತಾರಲ್ಲ ಆ ತಂದೆ ತಾಯಿಗೂ ಕೂಡ ಜೈಲು ಶಿಕ್ಷೆ ಇದೆ ಮತ್ತು ದಂಡನೆ ಇದೆ. ನಿಮ್ಗೆಲ್ಲರೂ ಗೊತ್ತಿರ್ಬೋದು. ನೀವು ಮಕ್ಕಳಿದ್ರಲ್ಲ, ನಿಮ್ಮ ಮಕ್ಕಳು ಕೂಡ ನಿಮ್ಮ ತಂದೆ ತಾಯಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ. ನಾವು ಯಾರು 14 ವರ್ಷ ಕೆಳಗಡೆ ಇರ್ತಾರೋ ಯಾರು ಕೂಡ ಕಡ್ಡಾಯವಾಗಿ ಏನೂ ಕೆಲಸ ಮಾಡಬಾರ್ದು ಅಂತ. ಅದಾದಮೇಲೆ 14 ವರ್ಷ ಮೇಲ್ಪಟ್ಟು 18 ವರ್ಷದ ಕೆಳಗಿರ್ತಾರಲ್ವಾ ಅವರು ಏನೋ ಮಕ್ಕಳಿಗೆ ಆಗಿರಲಿ, ಯಾರಿಗೆ ಆಗಿರಲಿ, ಒಂದು ದೈಹಿಕವಾಗಿ ತೊಂದರೆ ಆಗುವಂಥದ್ದು. ಅಂದರೆ ಈಗ ಗಾರೆ ಕೆಲಸ ಇದೆ, ಗಾರೆ ಕೆಲಸದಲ್ಲಿ ಧೂಳು ಇರ್ತದೆ, ಸಿಮೆಂಟ್ ಇರ್ತದೆ, ಅವೆಲ್ಲ ಕೂಡ ಡೈರೆಕ್ಟಾಗಿ ನಿಂತೋದ್ರಿಂದ ಆ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಜಾಸ್ತಿ ಆರೋಗ್ಯದ ಮೇಲೆ ತೊಂದರೆ ಆಗ್ತದೆ. ಅದರಿಂದ ಮೆಕ್ಯಾನಿಕ್ ಅಂಗಡಿ ಆಗಿರ್ಬೋದು, ಕ್ವಾರಿ ಆಗಿರ್ಬೋದು, ಕ್ರಷರ್ ಆಗಿರ್ಬೋದು, ಬಿಲ್ಡಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಚಿಕನ್ ಶಾಪ್ ಆಗಿರ್ಬೋದು, ಎಲ್ಲೂ ಕೂಡ ಕೆಲಸವನ್ನು ಮಾಡಬಾರ್ದು. 18 ವರ್ಷದವರೆಗೂ ಯಾರು ಕೂಡ ಕೆಲಸನೇ ಮಾಡಬಾರ್ದು. ಅವರು ಕೂಡ ಏನಾದರೂ ಕೆಲಸ ಮಾಡೋದು ಸಿಕ್ಕಿಬಿಟ್ರೆ ಅವರು ಕೂಡ ಜೈಲು ಶಿಕ್ಷೆ ಇದೆ, ಆಮೇಲೆ ದಂಡನೆ ಇದೆ. ಸೊ ಆದ್ದರಿಂದ ನೀವು ಮಕ್ಕಳಿದ್ದೀರಾ, ನೀವೆಲ್ಲರೂ ಕೂಡ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟಿ ಕೊಡ್ತಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟ ಇದೆ, ಮತ್ತು ಬೇರೆ ಸೌಕರ್ಯಗಳು ಕೊಡ್ತಿದ್ದಾರೆ, ಪಠ್ಯಪುಸ್ತಕ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ. ಇವೆಲ್ಲ ಅದನ್ನೆಲ್ಲೂ ಕೂಡ ಓದಿಸ್ಕೊಂಡು ಓದಬೇಕಾಗುತ್ತೆ. ನೀವು ಪೇರೆಂಟ್ಸ್ ಅಷ್ಟೇ ಹಾಸ್ಟೆಲ್ಗಳಿದ್ದಾವೆ, ಗೌರ್ಮೆಂಟ್ ಶಾಲೆಗಳಿದ್ದಾವೆ, ಗೌರ್ಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ ಸಿಗ್ತದೆ. ಸೊ ಅದನ್ನೆಲ್ಲನೂ ಬಳಸ್ಕೊಂಡು ಮಕ್ಕಳನ್ನ ಓದೋದಕ್ಕೆ ಕಲಿಸ್ಬೇಕು. ಇಷ್ಟು ಅದ್ರ ಜೊತೆಗೆ ನಿಮಗೆ ಈಗ ನಿಮ್ಮ ಶಾಲೆಯಲ್ಲಿ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಈಗ ಇವತ್ತಿನ ದಿನ ನಾವು ನಿಮಗೆ ಮಕ್ಕಳಿಗೆ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಇರಬೇಕು, ಮಾನಸಿಕ ಆರೋಗ್ಯ ಇರಬೇಕು, ಶಿಕ್ಷಣದ ಜೊತೆಗೆ ಒಂದು ಆಟ ಮತ್ತು ಏನು ನಡಿಬೇಕು ಅಂತಂದ್ಬಿಟ್ಟು ನೀವೆಲ್ಲ ಕೂಡ ಅದರಿಂದ ಸದುಪಯೋಗ ಪಡಿಸ್ತೀವಿ. ಸೊ ಇಷ್ಟನ್ನೇ ಹೇಳಿ ಇದನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರೂ ಕೂಡ ಮನಸ್ಸಿದೆ. ಅವಕಾಶವನ್ನು ಉಳಿಸ್ಕೊಟ್ಟಿದ್ದಾರೆ ಸಂವಿಧಾನ. ಇದರಲ್ಲಿ ಮುಖ್ಯವಾಗಿ ಸರ್ಕಾರಿ ಯಾವುದೇ ಒಂದು ಪ್ರೈವೇಟ್ ಕಾಲೇಜಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬಿಟ್ಟು ಸರ್ಕಾರದಿಂದ ಮತ್ತು ಅನುದಾನಿತ ಸೌಲಭ್ಯದಿಂದ ಎಲ್ಲ ಮಕ್ಕಳು ಕೂಡ ಎಲ್ಲ ರೀತಿಯಾದ ಉಚಿತವಾದ ಸೌಲಭ್ಯಗಳನ್ನು
ಕೊಟ್ಟು ಅವರಿಗೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾದ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಬಿಸಿಯೂಟ ಕಾರ್ಯಕ್ರಮ ಇರ್ಬೋದು, ಉಚಿತವಾದ ಒಂದು ಪ್ರವಚನಗಳನ್ನು ಕೊಡುವಂತಿರ್ಬೋದು, ಹಾಗೆ ಪಠ್ಯಪುಸ್ತಕಗಳನ್ನು ನೀಡುವಂಥದ್ದಿರ್ಬೋದು, ಎಲ್ಲ ಮಕ್ಕಳಿಗೂ ಮುಖ್ಯವಾಗಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡುವಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಯಾಕಪ್ಪ ಇಷ್ಟೊಂದು ಎಕ್ಸಾಂಪಲ್ ಅಂಗನವಾಡಿಯಿಂದ ಬೇರೆ ಈ ಕಿಶೋರರಿಗೆ ಅನೇಕ ಒಂದು ಸೌಲಭ್ಯಗಳನ್ನು ಅವರು ಸೌಲಭ್ಯಗಳನ್ನು ಕೊಡ್ತಾರೆ. ಹಾಗೆ ಅವರಿಗೆ ಅರಿವು ನೆರವನ್ನು ಕೂಡ ಒದಗಿಸ್ತಾರೆ. ಈ ಆಸ್ಪತ್ರೆಗಳ ಮುಖಾಂತರ ಕಿಶೋರರಿಗೆ ಅವರು ಡೆವಲಪ್ಮೆಂಟ್ ಬೇಕಂತ ಅವರ ಬೆಳಕಿಗೆ ಬೇಕಂತ ಒಂದು ಅರಿವು ನೆರವು ಕಾರ್ಯಕ್ರಮನ ಒದಗಿಸ್ತಾರೆ. ಅದೇ ರೀತಿಯಲ್ಲಿ ಶಾಲೆಗಳಲ್ಲಿ ಕೂಡ ಮುಖ್ಯವಾಗಿ ಮಕ್ಕಳು ಯಾವ ರೀತಿಯಾಗಿ ಒಂದು ದೈಹಿಕವಾಗಿ ಶೈಕ್ಷಣಿಕವಾಗಿ ಕುಂದರೆ ಮುಖ್ಯವಾಗಿ ಅವರ ಸಮಾಜಕ್ಕೆ ಉತ್ತಮವಾದ ವ್ಯಕ್ತಿಗಳಾಗಲ್ಲ. ಅವರು ಏನಾಗ್ತಾರೆ, ಅವರು ಸಮಾಜಕ್ಕೆ ಮತ್ತು ತಂದೆ ತಾಯಿಗಳಿಗೆ ಹೊರೆಯಾಗುವಂತಹ ಒಂದು ಮಕ್ಕಳಾಗ್ತಾರೆ. ಅದಕ್ಕೋಸ್ಕರ ಮುಖ್ಯವಾಗಿ ಎಲ್ಲ ಕೂಡ ಇಲ್ಲಿ ಅಂಬೇಡ್ಕರ್ ಫಾಲೋವರ್ಸ್ ಇದ್ದಾರೆ. ಆ ಫಾಲೋವರ್ಸ್ನ ಹೇಳ್ತೀನಿ, ಅವರು ಕೂಡ ಒಂದು ತತ್ವ ಹೇಳಿದ್ದಾರೆ, ಏನಪ್ಪ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ. ಸಂದರ್ಭ ಓದಿ ಬಂದಿದೆ. ಯಾರು ಕೂಡ ನೀವು ಕೋಟ್ಯಾನುಗಟ್ಟಲೆ ಸಂಪಾದನೆ ಮಾಡಿದ್ರೆ ಯಾರೂ ಇಲ್ಲಿಲ್ಲ, ಎಲ್ಲರೂ ಕೂಡ ಬಡವರ ಅಂತೀರಿ. ಅದಕ್ಕೋಸ್ಕರ ಸಂಪತ್ತನ್ನು ಒದಗಿಸಿ ಇನ್ನು ಬೇರೆ ಆಸ್ತಿ ಮಾಡಲಿಕ್ಕಾಗಲ್ಲ. ಅದೇ ಶಿಕ್ಷಣವೇ ಒಂದು ಆಸ್ತಿ ಅಂತ ನನ್ನ ಅಭಿಪ್ರಾಯ ಪಡ್ತೀನಿ. ಕೆಲಸಕ್ಕೆ ಸ್ಕೂಲ್ ಅಂದಿನ ಸಮಯದಲ್ಲಿ ಅಷ್ಟೇ ಯಾವುದೇ ಕೆಲಸದಲ್ಲಿ ಭಾಗಿಯಾಗಬಾರ್ದು. 18 ವರ್ಷ, ಇದು 14 ವರ್ಷ ಮೇಲ್ಪಟ್ಟು 18 ವರ್ಷ ಕೆಳಪಟ್ಟು ಇವ್ರಿಗೆ ಅಪಾಯಕಾರಿ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು. ಅದು ಅಪಾಯಕಾರಿ ಅಲ್ಲದಿರೋ ಕೆಲಸದಲ್ಲಿ ಭಾಗಿಯಾಗ್ಬೋದು. ಬಟ್ ಲೇಬರ್ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಳ್ಬೇಕು. ಲೇಬರ್ ಇನ್ಸ್ಪೆಕ್ಟರ್ ಪರ್ಮಿಷನ್ ಕೊಡ್ತಾರೆ, ಇಂತಿಷ್ಟೇ ಅವರ್ಸು ಉಳಿಸ್ಕೊಳ್ಬೇಕು. ಅದಕ್ಕೆ 5 hours ಅಂತ ಇರುತ್ತೆ. ಅದಕ್ಕೆ ಮಧ್ಯದಲ್ಲಿಯೇ 1 hour ರಿಲೀಸರ್ ಕೊಡಬೇಕು. ಮತ್ತು ಅವರೇ ಆಟಕ್ಕೆ ಮತ್ತು ಊಟಕ್ಕೆ ಏನೂ ತೊಂದರೆ ಆಗ್ದಿರೋ ಕೆಲಸ ಮಾಡ್ಬೋದು. ಅದು 14 ವರ್ಷದಿಂದ ಮತ್ತು 18 ವರ್ಷ ಕೆಳಪಟ್ಟು ಇಂಥ ಕೆಲಸಗಳಲ್ಲಿ ಭಾಗಿಯಾಗ್ಬೋದು. ಬಟ್ ಲೇಬರ್ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತೊಗೊಳ್ಬೇಕು. ಸರಿನಾ? ಮತ್ತು ಈ 18 ವರ್ಷ ಕೆಳಪಟ್ಟು ಚೈಲ್ಡ್ ಮ್ಯಾರೇಜ್ ಕೇಳಿದ್ರಾ? ಬಾಲ್ಯ ವಿವಾಹ ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹ ಕೂಡ ಮಾಡಬಾರ್ದು. ಸರಿನಾ? ಮತ್ತು ದೌರ್ಜನ್ಯಗಳಾಗ್ತಾ ಇರ್ತವೆ 18 ವರ್ಷ ಕೆಳಪಟ್ಟು ಮಕ್ಕಳಿಗೆ. ಆ ದೌರ್ಜನ್ಯಗಳು ಕೂಡ ತಡಿಬೇಕು. ಅದೆಲ್ಲ ಮುಖ್ಯವಾಗಿ ಪೋಷಕರು ಮತ್ತು ಅಕ್ಕಪಕ್ಕದವರು ನೋಡ್ಕೊಂಡಿರ್ಬೇಕು. ಮಕ್ಕಳ